ಇರಲಿ, ಅದು ಅವ್ರ ಖುಷಿ, ಅದು ನಮ್ಗೆ ಗೊತ್ತಾಗಲ್ಲ. ತೊಂದರೆ ತೊಗೋತಾರಂತ ಅನ್ಸುತ್ತೆ. ಬಟ್ 4 ಮಂದಿ ಎಲ್ಲಿ ತಿನ್ನೋಕ್ಕಾಗತ್ತೆ ಇವನ್ನ. ಗೋಲ್ ಗುಂಬಸ್ ಕೆಟ್ಟಿರಲ್ಲ, ಇದನ್ನ ತಿಂದಷ್ಟು ಶಕ್ತಿ ಬಂತ ಹಿಸ್ಟ್ರಿ ಐತಿ. ಸೊ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಮಿಸಸ್ ಯೂಟ್ಯೂಬ್ ಚಾನಲ್. ನಿಮ್ಗೆ ಸೀದಾ ಈಗ ನಾಷ್ಟ ಮಾಡೋ ಟೈಮ್ನಾಗ ವೆಲ್ಕಮ್ ಮಾಡಾಕತ್ತೀನಿ. ಭಾಳ ದಿನದಲ್ಲೇ ತಡೆದಿದ್ದೆ, ನಾನ್ ವೆಜ್ ತಿನ್ನಬಾರ್ದು ಬಾಡಿ ಹೀಟ್ ಆಗೈತಿ ಅಂತೇಳಿ. ಅದೇನು ಮಾಡ್ತಿದ್ದೆ ಯಾಕಾಗಲಿಲ್ಲ. ಆಮೇಲೆ ನಮ್ಮ ಸಬ್ಸ್ಕ್ರೈಬರ್ಸ್ ಎಷ್ಟೋ ಜನ ವೆಜಿಟೇರಿಯನ್ ಅದ, ಅವ್ರು ಕಮೆಂಟ್ ಮಾಡಾಕತ್ತಿದ್ರು ಮೊನ್ನೆ ಮ್ಯಾಗಿ ಪಿಜ್ಜಾ ಮಾಡಿದಾಗ, ಅಣ್ಣ ತತ್ತಿ ಹಾಕ್ಲಾರ್ದ ಮಾಡಕ್ಕೆ ಬರ್ತೀರಂತೇಳಿ. ಅವ್ರ ಮಾತು ಕೇಳಿ ಮನಸ್ಸು ತುರುಕನತ್ತು. ಪಾಪ ಅವ್ರು ಹೆಂಗಾರ ಇಷ್ಟು ತತ್ತಿನೂ ತಿನ್ನಲಾರ್ದ ಹೆಂಗಿರ್ತಾರ ಅಂತೇಳಿ. ಪಾಪ ಅವರು ಬಹಳ ಅವ್ರು ಕೇಳೋ ಮಾತೊಳಗೆ ಎಷ್ಟು ಇನ್ನೋಸೆಂಟ್ ಅಂದ್ರೆ ಚುರುಕ. ಪಾಪ ಕಡ್ಲಿ ಹಿಟ್ಟು ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೋಬೋದು ಮ್ಯಾಗಿ ಪಿಜ್ಜಾನ. ಸೊ ಇವತ್ತು ತಿಳಿ ಸಾರು ಚಿಕನ್ದು, ಅದ್ರ ಜೊತೆ ಸೈಡಿಗೆ ಸ್ವಲ್ಪ ಸುಕ್ಕ ತೆಗ್ದೀನಿ. ಇದು ಸಾರು ಉಳ್ಳಿ ರೊಟ್ಟಿ ಜೊತೆ ನೆನೆಸ್ಕೊಳಕ್ಕೆ. ರೊಟ್ಟಿ ತೊಂಬರವ ಬರ್ರಿ ಎಲ್ಲರೂ ನಾಷ್ಟ ಮಾಡಮ್ಮ ಮುಂಜಾನೆ. ಹಾಗೆ ಅದ್ರ ಜೊತೆ ಬ್ಯಾಲೆನ್ಸ್ ಮಾಡಕ್ಕೆ ಇವೆಲ್ಲ ಸಲಾಡ್. ಸೌತಿಕಾಯಿ ನಮ್ಮ ಕಡೆ ಸಿಕ್ಕಂಗೆ ಸಿಗೋಲ್ಲ. ಈ ಕಡೆ ಒಂಥರ ಬ್ಯಾರನ್ ಇರ್ತಾವೆ. ನಮ್ಮ ಕಡೆ ಎಳಿ ಸೌತಿಕಾಯಿ ಇತ್ತು ಅಂದ್ರೆ ಹಂಗೆ ಭಾಳ ಕರಿತಾವೆ. ನಾವು ಸಜ್ಜಿ ರೊಟ್ಟಿ, ಸುಂಟ ಜೋಳದ ರೊಟ್ಟಿ. ನಿನ್ನೆ ಅಕ್ಕಾರ ತಂದು ಕೊಟ್ಟಿದ್ದಂಥ ರೊಟ್ಟಿವು ಕಟಕ್ ರೊಟ್ಟಿ. ಸೊ ಅದನ್ನೇ ತಿನ್ನಾಗುತ್ತೆ ಇವತ್ತು. ಸಾರು ಆಮೇಲೆ ನಮ್ಮ ಸುಕ್ಕ ಟೇಸ್ಟ್ ನೋಡ್ಬೇಕು. ತಿನ್ನೋದು ಗೊತ್ತೈತೆ ನಿಂಗೆ ಹೆಂಗೆ ತಿಂತಾರಂತೇಳಿ. ನನಗೆ ಹೆಂಗೆ ಇವಾಗ ಹಂಗೆ ಮಾಡ್ಕೊಂಡು ಚಿಕನ್ ಸುಕ್ಕ ಮಸ್ತ್ ಆಗೈತೆ. ಮತ್ತು ಸಲಾಡ್. ಬರ್ರಿ ಎಲ್ಲರೂ ನಾಷ್ಟ ಮಾಡೋಣ. ಗಾಡಿ ಈಗ ಬಂದೈತಿ. ದಿನ ಮುಂಜಾನೆ ಎದ್ದು ಬಾಣ ಬರ್ತಿತ್ತು, ಸದ್ಯ ಇವಾಗ ಈಗ ಬಂದೈತಿ. ಕಸ ಹಾಕೊಂತಾನ ಈಗ ಒಟ್ಟನ ಕಸ ಹಾಕೊಂಟೇ ಇಲ್ಲ, ಅವನೇ ಹೊಂಟಾನ ಬರೇ ಬರೇ. ಯಾಕೆ ಬಂದ್ಯಾ? ಕಸ ಒಂದು ಬಂದಿದ್ದೆಲ್ಲ ಗಾಡಿ ಅದು ನಮ್ಮ ಮಕ್ಕೊಂಡಾಗ ಬಂದು ಹೋಗಿರ್ತಿತ್ತು. ಒಂದು ವಾರದ ಅಲ್ಲ, 4 ದಿನದ್ದಿತ್ತು. ಹಿಟ್ಟ ಹಿಟ್ ಸ್ಪ್ರೇ ಭಾಳ ಬಿಟ್ಟು ನಮ್ಮ ಸುಮ್ಮರು ಹಂಗೆ ಗಾಳಿ ಹೊಡ್ಯಾಕೋತೀನಿ ಸಾಯ್ತಾವ. ಈಗ ಇಲ್ಲ ಇಲ್ಲಿ ನೋಡಿ, ಇಲ್ಲ ನೋಡಿಲ್ಲ ಹೆಂಗೆ ಕಾಣುತ್ತ. ಇಲ್ಲಿ ಒಳಗೆ ಭಾಳ ಅದಾವ. ಇವ್ ನೋಡಿದ್ರೆ ಇರಿಟೇಟ್ ಆಗತ್ತೆ ನನಗೆ. ಏಯ್ ಹಾಕ್ಕೊಳ್ಳೋಣ ಹಂಗೈಕಿ. ಯಾರು ಕೊಟ್ಟಾರ? ಅಕ್ಕ ರೂಪಕ್ಕ ಕಳ್ಸ್ಯಾಳ ನೋಡ್ರಿ. ಏನೇನೋ 2 ಬೇರೆ ಬೇರೆ ನೀವು. ಸುಂಟನ್ ಫೇವ್ರೇಟ್ ಏನಂತ ಗೊತ್ತು ಅಕ್ಕಾಗ, ದೀಪಾನ್ ಫೇವ್ರೇಟನ್ನು ಗೊತ್ತು. ಮೊನ್ನೆ ದೀಪಾ ಇದು ಹುಡ್ಕಾಡಾಗುತ್ತಿದ್ಲು, ಏನ ರವೆ ಉಂಡೆ ಹುಡ್ಕಾಡಾಗುತ್ತಿದ್ಲು. ಸೊ ನೋಡ್ರಿ ರವೆ ಉಂಡೆ ಕಳ್ಸ್ಯಾರ ಮನೆಯಿಂದ ಮಾಡಿ. ಮತ್ತು ಒಂದು ಸಲ ಅಕ್ಕ ಯಾಕೆ ಕಳಿಸ್ತೀರಿ ಬಿಡ್ರಿ ಅಂತ ಮತ್ತು ಪದೇ ಅಂದ್ರೆ ಅವರು ಬೇಜಾರು ಮಾಡ್ಕೊಂಬಿಟ್ರು. ಸೊ ಅದಕ್ಕೆ ನಾವು ನಿಮ್ಮ ಮನೆಯವ್ರು ಇದ್ದಾಗ ರೀ ಹಂಗೆ ಯಾಕೆ ಅಂತೀರಿ ಅಂತಂದ. ಸೊ ನಮ್ಮ ಮನೆಗೆ ಹೆಂಗೆ ಕಳಿಸ್ತಾರಲ್ಲ ಹಂಗೆ ಕಳಿಸ್ತಾರೆ. ಏನು ಹೇಳಬೇಕು ನಮಗೆ ಇಷ್ಟೊಂದು ಖುಷಿಯಾಗುತ್ತಿದೆ. ಅವ್ರಿಗೆ ಒಟ್ಟು ನಾವು ನಕ್ಕೋತಿರೋದು ಇಷ್ಟ ಅಂತ, ಒಟ್ಟು ನಾವು ನಗಬೇಕಂತ ನಾವು ನಗೋದು ಇಷ್ಟ ಅಂತವ್ರಿಗೆ. ಸೊ ನಮ್ಮ ಎಷ್ಟೋ ಸಬ್ಸ್ಕ್ರೈಬರ್ಸ್ನು ಅದೀರಿ, ಜಸ್ಟ್ ಒಂದು ಅಡ್ರೆಸ್ ಶೇರ್ ಮಾಡಿದ್ರೆ ಸಾಕು ಇನ್ನೂ ನನಗೆ ಇನ್ಸ್ಟಾದಾಗ ಮೆಸೇಜ್ ಮಾಡಾಕತ್ತೀರಿ. ಎಲ್ಲರಿಗೂ ರಿಪ್ಲೈ ಮಾಡಿದ್ನಿ ಅಂದ್ರೂ ಒಂದು ದಿನ ಕೂತು ಹಿಂಗೆ ಬರ್ತಾರೆ ಸುಂಟ ನೋಡೋಕೆ. ಐ ಮೀನ್ ನಮ್ಮನ್ನು ನೋಡೋಕೆ ಇಷ್ಟು ಜನ ಬರ್ತಾರೆ. ಆಮೇಲೆ ನಮಗೆ ತೋರ್ಸೋದು ಸಿಗಲ್ಲ, ಬ್ಯುಸಿ ಇರ್ತೀವಿ, ಟೈಮ್ ಸಿಗಲ್ಲ. ಅದಕ್ಕೆ ಅಂತೇಳಿ ಭಾಳ ಮಂದಿ ರಿಪ್ಲೈ ಮಾಡೋಕ್ಕಾಗುತ್ತಿಲ್ಲ. ಸೊ ಇಷ್ಟೇ ಪ್ರೀತಿ ತೋರಿಸಿರಿ, ಇಷ್ಟೇ ಸಾಕು. ಥ್ಯಾಂಕ್ ಯು ವೆರಿ ಮಚ್. ಇದಿಷ್ಟೇ ಅಲ್ಲ ಮತ್ತೇನ ತೋರಿಸಿ ನೋಡ್ರಿ. ಇವು ಹೋಳಿಗೆ, ಚಪಾತಿ, ಇವೆಲ್ಲ ನಾ ಪ್ರೇಮು, ದೀಪಾ, ನಾನು ಎಲ್ಲರೂ ಸೇರಿ ಊಟ ಮಾಡಿರಿ ಅಂತೇಳಿ ಕೊಟ್ಟು ಕಳ್ಸ್ಯಾರ ಇವನ್ನ. ಅವ್ರು ಬರ್ತಾರೆ. ಈಗ ನಮ್ಮ ನಾಷ್ಟ ಆಗೈತಲ್ಲ, ಮಧ್ಯಾಹ್ನ ಊಟಕ್ಕೆ ಮಾಡೋಮಂತೇಳಿ ಅವ್ರು ಬಿಸಿದ ಕಳಿಸಿದ್ರು. ಸ್ವಲ್ಪ ಜಸ್ಟ್ ಮಿಸ್ ಆಯ್ತು ಅಷ್ಟೇ. ನಮ್ಮ ಫ್ಯಾಮಿಲಿ, ಯೂಟ್ಯೂಬ್ ಫ್ಯಾಮಿಲಿಯವರು ಬಂದಿದ್ದರು. ಪ್ರೇಮೂರ್ ಮನೆಗೆ ಇಲ್ಲೇ ಬಂದ್ವಿ. ಇದೆಲ್ಲ ಇಲ್ಲೇ ತೊಗೊಂಬಂದ್ಬಿಟ್ವಿ. ರೂಪಾಕ ಕಳಿಸಿರುವಂಥ ಕ್ಯಾರಿಯರ್ ಇದು. ರೂಪಾಕ ಕಳಿಸಿರೋದು. ಈಗ ನೆಕ್ಸ್ಟ್
ಶ್ರೇಯಾ ಅಕ್ಕ ಕಳಿಸಿರೋದು ಬರ್ತೈತಿ ಈಗ ಅಲ್ಲಿ ಮನೆ ಬಲ್ಲಿ. ಹಾಂ ಶ್ರೇಯಾ ಅಕ್ಕ ನಿನ್ನೆ ಕೊಟ್ಟಿದ್ರಲ್ಲ ಅವು ಹೊಸವದವು. ಅಕ್ಕಾಗ ಏನು ಹೇಳೋದು ಬೇಡ ಬಿಡಪ್ಪ, ಮತ್ತು ಫೋನ್ ಹಚ್ಕೇಸಿ ಬೇಜಾರು ಮಾಡ್ಕೊತೀರಿ ನೀವು, ಬೇಜಾರು ಮಾಡ್ಕೊಂಡ್ಬಿಡ್ತಾರೆ. ಅದಕ್ಕೆ ನಾವು ಈಗ ಸುಮ್ಮನೆ ತೊಂದರೆ ತಗೊಂಡ್ಲಕ್ಕ ಇರಲಿ, ಅದು ಅವ್ರ ಖುಷಿ, ಅದು ನಮ್ಗೆ ಗೊತ್ತಾಗಲ್ಲ. ತೊಂದರೆ ತೊಗೋತಾರೆ ಅಂತ ಅನ್ಸುತ್ತೆ, ಬಟ್ ಅಕ್ಕನ ಅಂತ ಅದು ನಮ್ಗೆ ಖುಷಿ ರೀ ಅಂತಂತಾರೆ. ಆಮೇಲೆ ನೆಕ್ಸ್ಟ್ ಈಗ ಶ್ರೇಯಾಕಂದು ಈಗ ಪಾರ್ಸಲ್ ಬರೋದೈತಿ ಸ್ವಲ್ಪರಾಗ, ಉಪ್ಪ ಏನೇನೋ ಕಳ್ಸಾವತ್ತಾರಂತ. ಹಾಂ ಮೊಸರು ಬಜ್ಜಿ, ಮೊಸರನ್ನ ಅಲ್ಲ ಅದು ಮೊಸರು ಬಜ್ಜಿ, ಮೊಸರು ಬಜ್ಜಿ, ಮೊಸರು ಬಜ್ಜಿ, ಅದಕ್ಕೆ ಮೊಸರು ಬಜ್ಜಿ ಅಂತಾರೆ ಇಲ್ಲಿ. ಚಿತ್ರಾನ್ನ, ಮೊಸರು ಬಜ್ಜಿ, ಇದು ನನಗಪ್ಪ ಪೂರ, ಇದು ನಾನೇ ಹೊಡಿತೀನಿ ಇದನ್ನು. ಹೋಳ್ಗೆ, ಚಪಾತಿ. ಅಕ್ಕಾಗ ರೊಟ್ಟಿ ಮಾಡಕ್ಕೆ ಬರಲ್ಲ ಅಂತ ಚಪಾತಿ ಕಳ್ಸ್ಯಾಳ. ಬರ್ತಾ ಮಾಡ್ತಾರ, ಅಲ್ಲಿ ಮಾಡಕ್ಕೆ ಅನುಕೂಲ ಆಗಲ್ಲ ಅನ್ಸುತ್ತೆ. ಎಲ್ಲ ಫುಲ್ ಸಿಸ್ಟಮೆಟಿಕ್ ಮಾಡ್ಯಾರ ಅವ್ರು ಜಲ್ದಿ ಕಳ್ಸಕ್ಕೆ ಟ್ರೈ ಮಾಡ್ಯಾರ, ಸ್ವಲ್ಪ ಜಲ್ದಿ ಬಂದಿಲ್ಲ ಅದು, ಅದಕ್ಕೆ ಇನ್ನೂ ಬಿಸಿ ಬಿಸಿದಿತ್ತು. ನೆಕ್ಸ್ಟ್ ಇದ್ರಾಗ ಸಲಾಡ್, ವೆಜಿಟೇಬಲ್ ಸಲಾಡ್ ಬಿಚ್ಚಿದ ತಳಗೇನು ಇದು. ತತ್ತಿ ಕಳ್ಸಾರು ಮಾರ ಅಕ್ಕ, ಪ್ಯೂರ್ ವೆಜ್ ಅಕ್ಕ, ವೆಜಿಟೇರಿಯನ್ ತತ್ತಿ ಕಳ್ಸ. ತತ್ತಿ ಪನ್ನೀರ್ ಏನ, ತತ್ತಿ ಪನ್ನೀರ, ಇದೊಂದು ವಾ 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 ವಾ. ಹಾಂ ಕೆಂಪು ಚಟ್ನಿ ಇಲ್ಲೈತಿ ನೋಡ್ರಿ, ಕೆಂಪು ಚಟ್ನಿ. ಅಡಿ ಶಾವ್ಗೆ ಮಜ್ಜಿಗೆ. ಮತ್ತು 4 ಮಂದಿ ಎಲ್ಲಿ ತಿನ್ನಕ್ಕಾಗತ್ತೆ ಇವನ್ನ ನೋಡ್ರಿ. ಚಪಾತಿ, ಹೋಳ್ಗಿ, ಇದು ಮೊಸರನ್ನ, ಚಿತ್ರಾನ್ನ, ಕೆಂಪು ಚಟ್ನಿ, ಪನ್ನೀರ, ಬದ್ನಿಕಾಯಿ ತುಂಬದ್ನಿಕಾಯಿ ಅನ್ಸುತ್ತೆ, ತುಂಬದ್ನಿಕಾಯಿ, ಇದು ಎಗ್ ಅಂಡ ಕರಿ, ಇದು ಅಂಡ ಕರಿ, ಇದು ರವಾದುಂಡಿ. ನೀ ಏನ್ ತಿಂದ್ರಿ ಏನ್ ಬಿಡ್ತೀವಿ. ದೀಪಾಗ ಇಷ್ಟ ಅಂತ ರವದುಂಡಿ, ಸುನಿತಾಗ ಇಷ್ಟ ಅಂತ ಚಾಕ್ಲೇಟ್, ಡೈರಿ ಮಿಲ್ಕ್ ಎರಡು ಮನೆಗೆ ಇಟ್ಟು ಬಂದ ಹಾಕಿ ನೀವು ತಿಂತೀರಂತೇಳಿ. ಈಗ ಎಲ್ಲರಿಗೆ ಹಾಕ್ಬಿಡಪ್ಪ ರವದುಂಡಿ, ಮಸ್ತ್ ಫುಲ್ ತುಪ್ಪ ಜಾಸ್ತಿ. ಪುಣ್ಯ ಮಾಡಿವಿ ಅಂದ್ರೆ ನಾವು ಹೇಳಕ್ಕಾಗಲ್ಲ, ಹೇಳಾರಷ್ಟು ಪ್ರೀತಿ ಪಡ್ಕೊಂಡಿವಿ. ದೀಪ ರವದುಂಡಿ ನೋಡಿ ಹಂಗ ಮಸ್ತಾಗೆ ಅವನು ತುಪ್ಪ ಅಂಗಡಿಯಾಗ ತಿಂದ್ರಿ ಈ ಥರ ಹಾಕಿದ್ದಿಲ್ಲ. ರುಚಿ ಅಂದ್ರೆ ಇದು ಭಾಳ ಇಷ್ಟ ಆಗುತ್ತೆ. ಹಾಕು ಪನ್ನೀರ್ ದೀಪ ರವದುಂಡಿ ನಾನು ಕೊಟ್ಬಿಡು ಹೋಯ್ತು ನಾ ತಗೊಂಡು ಕೊಟ್ಬಿಡು ದೀಪ ಬರಗೆ ಏನು ಪಲ್ಯ ಹಾಕಲ್ಲ, ಯಾವತ್ತಿನ ಯಾವಾಗ ಬಿಡಲಿ ಬದ್ನಿಕಾಯಿ ತತ್ತಿ ಹಾಕಿ ಹೋಗಿ ತಿನ್ರಿ. ಸರಿ ನೀವೊಂದು ತಿನ್ನು. ತಿಂದ್ಯಾ ಸಾಕ? ಚಪಾತಿ ಕೊಡು, ಇದು ಹಾಕು, ಸಲಾಡ್ ತಗೋ, ಸಲಾಡ್. ಫಸ್ಟ್ ಟೇಸ್ಟ್ ಮಾಡೋಣ. ಆಮೇಲೆ ಪನ್ನೀರ್ ಬೇಡ, ಪನ್ನೀರ್ ಹಾಕೋತೀನಿ. ಮಸ್ತ್ ಹೋಳಿಗೆ ತಿನ್ನೋದು ಬಿಟ್ಟು ಇವ್ರು ನೋಡು ತುಪ್ಪ ಇಲ್ಲ, ತುಪ್ಪ ತುಂಬ. ದೀಪ ಇನ್ನೊಂದು ರವದುಂಡಿ, ದೀಪ ರವದುಂಡಿ ಅರ್ಧ ಅರ್ಧ ಒಂದೇ ಲಾಸ್ಟ್ ಅರ್ಧ ಅರ್ಧ ಸುಮ್ಮನೆ ಅರ್ಧ ಅರ್ಧ ಭಾಳ ಇಷ್ಟ ಆಯ್ತು. ಕಳ್ಸಿರ್ತಾರ. ಆದ್ರೆ ನನಗೆ ಇದು ಸ್ಪೆಷಲಿ ಭಾಳ ಇಷ್ಟ ಆಯ್ತು ರವದುಂಡಿ. ತಿಂದಿದ್ದೆ ನಾನು, ಬಟ್ ಇಷ್ಟು ಫ್ಲೇವರ್ಫುಲ್ಲಾಗಿ ಇದೆ ಇಷ್ಟ ಆಗಿತ್ತು. ತೋದಿ ಪನ್ನಿ ಅರ್ಧ ತೋ ಅರ್ಧ, ನಾ ಫುಲ್ ತಿಂದ್ರೆ ಮಜಾ ಬರಲ್ಲ. ನೀ ಅರ್ಧ ನಾ ಅರ್ಧ ತಿನ್ನು, ಸ್ವಲ್ಪ ಕಡ್ಕೊ, ಭಾಳ ಬೇಡ. ಹಾಂ ಇಲ್ಲಿ ತೋ ಸುಮ್ಮನೆ ಇರ್ಲಿ ತೋ. ನಾನು ಮನೆ ಪನ್ನೀರ್ ಮಾಡಿದ್ದೆ, ಪನ್ನೀರ್ ಮಾಡಿ ಸುಂಟಾಗ ವೈಕ್ ಕನ್ಸಿಬಿಟ್ಟೈತೆ, ಸರಿಯಾಗಿದ್ದಿಲ್ಲ ಅದು. ಅದು ಹಿಂಗೆ ಇರ್ತೈತೆ ಅನ್ಕೊಂಡಾಳ, ಆದ್ರೆ ಇದು ಹಿಂಗಿರ್ ಸುಂಟ ತಿಂದು ನೋಡು. 2 3 4 5 4 ಜನ ಅದೀವಿ ನಾವು. ಆರಾಮ್ ಬಿಟ್ಟು ತಿನ್ನಾಗುತ್ತೆ. ಅವ್ರೂ ತತ್ತಿ ಎತ್ತಿದ್ರಾಗ ನೆಂದಿದ್ದು ಕೊಡ್ತೀವಿ. ನಮ್ಮ ಪುಣ್ಯಕ್ಕೆ ಆರಾಮ್ ಮಲ್ಕೊಂಡಾನ ಉಣ್ಣಾಕ. ಶಿಸ್ತು ಊಟ ಮಾಡೋದು ನಮಗೆ. ಅಕ್ಕ ಹೇಳ್ತೀನಿ ಅಡ್ಗೆ ಚಲೋ ಆಗೈತೆ ಅಂತ ಊಟ ಆದ್ಮೇಲೆ. ರೂಪಾಕ ಅಡ್ಗೆ ಮಸ್ತ್ ಸೂಪರ್ ಆಗೈತೆ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ವೆರಿ ಮಚ್.
ನಾವು ಸ್ವಲ್ಪ ಸ್ವಲ್ಪ ತಿಂದು ಇಲ್ಲಿ ಸೈಡಿಗೆ ಬಂದುಬಿಟ್ಟಿವಿ. ನೋಡ್ರಿ ಲಾಸ್ಟಿಗೆ ಇಬ್ಬರು ಭಾಳ ತಿನ್ನಾಗ್ತಾರೆ ಇವ್ರಿಬ್ರು ಸೇರಿ. ಬಂದು ನೋಡಿ ನಮ್ಮ ಶ್ರೇಯಕ್ ಅವ್ರು ಕಳಿಸಿದ ಪಾರ್ಸಲ್ನು ಬಂತೀಗ. ಅದನ್ನೊಂದು ಪಿಕ್ ಮಾಡಬೇಕು. ಅವ್ರು ಹೆಣ್ಣಲ್ಲಿ ಕಳಿಸ್ಯಾರ. ಹಾಂ ಓಕೆ. ಈ ಕಡೆ ನಮ್ಮ ಶ್ರೇಯಕ್ ಅವರು ಏನು ಕಳ್ಸ್ಯಾರ ಅದೊಂದು ಹೇಳ್ಬಿಡ್ಬೇಕಲ್ಲ, ತೋರಿಸ್ಬಿಡ್ಬೇಕು ನಿಮಗೆ. ಡ್ರೈ ಫ್ರೂಟ್ಸ್ ಲಡ್ಡು ಅದಾವ ಇದ್ರಾಗ. ಉಪ್ಪಿನಕಾಯಿ, ಹೋಮ್ ಮೇಡ್ ಉಪ್ಪಿನಕಾಯಿ. ಇದು ಫುಲ್ ಸ್ಟ್ರಾಂಗ್ ಇರ್ತೈತಿ. ಇದು ಶೇಂಗಾ, ಅವಲಕ್ಕಿ. ಅಂದರೆ ಇವೆಲ್ಲ ನಮ್ಮೂರ ಕಡೆ ಅದು ಇಲ್ಲಿವಲ್ಲಿ ಇವು. ಅವರು ಎಲ್ಲ ರೇಷನ್ ಅಲ್ಲಿಂದ ತರಿಸ್ತಾರಂತ. ಸೊ ಇವೆಲ್ಲ ಶಾವಿಗೆನೂ ಅವ್ರದ್ದು ಗಿರಣಿ ಐತಂತ. ಸೊ ಅಲ್ಲೇ ಎಲ್ಲ ರೆಡಿ ಹಾಕವು, ಅಲ್ಲೇ ತೊಗೊಂಬರ್ತಾರೆ ಇವರು. ಆಮೇಲೆ ಇದು ರವೆ. ಇದು ಜವೆ ಗೋಧಿ ಅಂತ ಅಂತಾರೆ ನಮ್ಮ ಕಡೆ. ಜವೆ ಗೋಧಿ ಅಂತ ಜವಾರಿ ಗೋಧಿ ಅಲ್ಲ, ಜವೆ ಗೋಧಿ ಅಂತ ಅದೊಂಥರ ಗೋಧಿ ಬರ್ತೈತಿ. ಹೈ ಗ್ರೇಡ್ ಗೋಧಿ ಅದು. ಆ ಗೋಧಿದು ರವೆ ಇದು ಭಾಳ ರೇರ್ ಸಿಗೋದು ಇದು. ಆಮೇಲೆ ಇದು ನುಚ್ಚು, ನಮ್ಮ ಕಡೆ ಹುಳಿ ನುಚ್ಚು ಅಂತಾರಲ್ಲ, ಇದು ಜೋಳ ಬೀಸಿ ನುಚ್ಚು ಮಾಡಿರ್ತಾರೆ. ಇದ್ರಾಗ ಮೊಸರು ಮಿಕ್ಸ್ ಮಾಡಿ ಅದನ್ನು ಹುಳಿ ಬರಂಗೆ ಮಾಡಿ ಆಮೇಲೆ ತಿನ್ಬೇಕು. ಅದು ಹುಳಿ ನುಚ್ಚು ಅಂತ. ಮೊದಲಿನ ಕಾಲದಾಗ ದೊಡ್ಡ ದೊಡ್ಡವರೆಲ್ಲ ಅದನ್ನೇ ತಿಂತಿದ್ರು. ಅದನ್ನ ತಿಂದು ಅದನ್ನು ಗೋಲ್ ಗುಮ್ಮಸ್ ಕಟ್ಟಾರಂತ ಹಿಸ್ಟ್ರಿ ಐತಿ ನಾ ಕೇಳ್ದಂಗೆ. ಗೋಲ್ ಗುಮ್ಮಸ್ ಕಟ್ಟಿರಲ್ಲ, ಇದನ್ನು ತಿಂದಷ್ಟು ಶಕ್ತಿ ಬಂತ ಹಿಸ್ಟ್ರಿ ಐತಿ. ಸೊ ಆಮೇಲೆ ಇದು ತುಪ್ಪ, ಆಕಳು ತುಪ್ಪ. ಇದು ಪ್ಯೂರ್ ದೇಸಿ ಕಾಯ್ಕ ಘೀ ಆಕಳು ತುಪ್ಪ. ಇದು ಸ್ಮೆಲ್ಲ ಡಿಫ್ರೆಂಟ್ ಐತಿ. ಆಗಲ್ಲ ನೋಡಿದೆ ಪಾಕೆಟ್ನಾಗ ಸಿಗೋ ತುಪ್ಪಕ್ಕಿಂತ ಇದಕ್ಕೆ ಭಾಳ ಸ್ಮೆಲ್ ಐತಿ. ಇಷ್ಟೆಲ್ಲ ಸುನಿತಾ ಸಂಬಂಧ ಅವಳ ಆಕೆ ಚಂದಾಗೆ ಇರಲಿ, ತಿಂದು ಉಂಡು ಆರೋಗ್ಯವಾಗಿರಲಿ ಅಂತೇಳಿ ಇಷ್ಟೆಲ್ಲ ಮಾಡೋದಿರ್ತೀರಿ. ನಿಮ್ಗೆಲ್ಲರಿಗೂ ಅವತ್ತು ನೀವು ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲೆ ಹೀಗೆ. ನಮ್ಮ ಮನ್ಯಾಗ ಜಾಗಿಲ್ಲ ಅವ್ನು ಇಡಾಕಿ ತಳಕ್ ನೋಡ್ರಿ. ಈಗ ಬರೇ ತುಂಬಿಟ್ಟ ಬರೀ ಅವೇ ರೇಷನ್ ಅದಾವು. ಈಗ ನಾ ಇದು ವಿಡಿಯೋ ಮಾಡೋಕೆ ಇಷ್ಟೇ ಉದ್ದೇಶ ಏನಂದ್ರೆ, ಏನು ಕೊಟ್ಟಾರಲ್ಲ ಅಕ್ಕಾರ ಅವರೇ ಅಂತಾರ ಖುದ್ದಾಗಿ ವಿಡಿಯೋ ಮಾಡಿಬಿಡ್ರಿ ಪ್ಲೀಸ್. ನಮ್ಗೆ ಒಂಥರ ಏನೋ ಮುಜುಗರ ಅನ್ಸುತ್ತಾ. ಬೇರೆದವ್ರು ನಾವು ಕೊಟ್ಟಿದ್ದು ಗೊತ್ತಾಗೋದು ನಮ್ಗೆ ಇಷ್ಟ ಆಗಲ್ಲ ಅಂತ ಹೇಳ್ತಿರ್ತಾರೆ. ಬಟ್ ನಾನು ಅದನ್ನು ಹೇಳ್ಬೇಕಾಗತ್ತೆ, ಒಳ್ಳೆತನ ತೋರಿಸ್ಬೇಕಾಗತ್ತಲ್ಲ. ಯಾಕಂದ್ರೆ ಅವು ಒಂದು 4 ಜನರ ಕಲಿತಾರ ಅಂತೇಳಿ ಒಂದು ಸ್ವಲ್ಪ ಹೆಲ್ಪಿಂಗ್ ನೇಚರ್ ಬೆಳೆಸ್ಕೋತಾರೆ. ಪ್ರಪಂಚ ಭಾಳ ಚಲೋ ಇಲ್ಲ, ಈಗ ಕೆಟ್ಟದ್ದೈತಿ ಅಂತ ಅಂತಿರ್ತಾರೆ. ಅವರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ, ನಾವು ಹೆಂಗಿರ್ತೀವಿ ಪ್ರಪಂಚ ಹೆಂಗಿರ್ತೈತೆ ಅಷ್ಟೇ. ನಾವು ಕೆಟ್ಟದಾದ್ರೆ ಕೆಟ್ಟದಿರ್ತೈತಿ, ಒಳ್ಳೇದಾದ್ರೆ ಒಳ್ಳೇದಿರ್ತೈತೆ ಅಷ್ಟೇ. ನಾವು ಇನ್ನೊಬ್ರಿಗೆ ಹೆಲ್ಪ್ ಮಾಡೋಕ್ಕೋತೀವಿ ಅಂದ್ರೆ ನಮಗೊಬ್ರಿಗೆ ಹೆಲ್ಪ್ ಮಾಡೋಕ್ಕೆ ಬಂದೇ ಬರ್ತಾರೆ. ಈಗ ಎಕ್ಸಾಂಪಲ್ ನಾ ಹೇಳ್ಬೇಕಂದ್ರೆ, ಈಗ ನಮ್ಮ ಊರಾಗ ಹೋದಾಗ ನಾ ತೋರಿಸೇ ಬಿಟ್ಟಿರ್ತೀನಿ. ನಮ್ಮ ಮನೆ ಮ್ಯಾಳ್ಗೆ ಮೇಲೆ ಅಂತೂ ನಮ್ಮವ್ವ ಕುಂಬಿ ಮೇಲೆ ಫುಲ್ ಕಾಳು ಹಾಕಿಬಿಟ್ಟಿರ್ತಾಳೆ ಗುಬ್ಬಿಗಳಿಗೆ. ಅವೆಷ್ಟು ಒಂದು ದಿನಕ್ಕೆ ಒಂದು ಸ್ವಲ್ಪ ಹಾಕ್ತಾಳೆ ಬಿಡು, ಎಷ್ಟು ಅಂತ ಹೇಳಲ್ಲ, ಬಟ್ ಹಾಕ್ತಾನೆ ಇರ್ತಾವೆ. ಖಾಲಿ ಆಗಲ್ಲ, ಹಂಗೆ ಗುಬ್ಬಿ ತಿಂತಿರ್ತಾವೆ. ಅದನ್ನೆಲ್ಲ ನೋಡಿದ ಮೇಲೆ ಅನ್ಸುತ್ತೆ, ನಾವು ಇನ್ನೊಬ್ರಿಗೆ ಸಹಾಯ ಮಾಡಿದ್ರೆ ನಮಗೆ ಇನ್ನೊಬ್ರು ಮಾಡ್ತಾರೆ, ಅವ್ರಿಗೆ ದೇವ್ರು ಮಾಡ್ತಾನೆ. ಒಟ್ಟು ಒಬ್ರಿಗೊಬ್ರು ಒಳ್ಳೇದು ಮಾಡ್ಕೊತಾರೆ, ಒಳ್ಳೇದಾಗುತ್ತೆ ಅನ್ನೋದು ನನಗೆ ಮನಸ್ಸಿಗೆ ಬಂದಂಥ ಒಂದು ಭಾವನೆ ಇದು. ಒಂದೊಂದು ಸಲ ನಾವು ಏನೂ ಇಲ್ಲ, ರಕ್ತ ಸಂಬಂಧನೇ ಇಲ್ಲ, ನಮ್ಗೆ ಅವ್ರ ಸಂಬಂಧ ಏನಿಲ್ಲ, ಏನೂ ಅಲ್ಲ, ಸಂಬಂಧಿದವರು ದೂರ ಹೋಗ್ತಾರೆ, ಏನೂ ಇರ್ಲಾರ್ದವ್ರು ಹತ್ತಿರ ಬರ್ತಾರೆ ಅಂತಂದ್ರೆ ಅವರು 4 ಜನ ನೋಡಿ ಒಂದು ಒಳ್ಳೆಯದನ್ನು ಕಲೀಲಿ ಅನ್ನೋದಷ್ಟೇ. ಅದನ್ನು ಬಿಟ್ಟು ನಾವು ವಿಡಿಯೋ ಮಾಡ್ತೀವಿ, ನನಗೆಲ್ಲರೂ ಬಂದು ಕೊಟ್ಟರು, ನಾ ದೊಡ್ಡ ಭಾರಿ ಅನ್ನೋದು ಅದು ಸತ್ಯವಾಗ್ಲೂ ಇಲ್ಲ. ಅಂಥವಂತೂ ಮೊದಲು ನನಗೆ ಇಷ್ಟನೂ ಆಗಲ್ಲ. ನಾ ಏನು ಹೇಳ್ಬೇಕಂದ್ರೆ, ಈ ವಿಡಿಯೋದಾಗ ಜಗತ್ತಿನಾಗ ಒಳ್ಳೆ ಮನಸ್ಸಿನವರು ಅದಾರ, ನಾವು ಹೆಂಗಿರ್ತೀವಿ ನಮ್ಮ ಜೊತೆ ಜಗತ್ತು ಆ ಥರ ರಿಯಾಕ್ಟ್ ಮಾಡುತ್ತೆ ಅಷ್ಟೇ. ಜಾಸ್ತಿ ನಿಮಗೆ ಕೊರಕ್ಕೆ ಹೋಗಲ್ಲ. ಇಷ್ಟು ನನ್ನೊಂದು. ಆಮೇಲೆ ಇನ್ನೊಂದು, ಮನುಷ್ಯಾಗ ಏನು ಕೊಟ್ಟರು ಮನುಷ್ಯನ ಆಸೆಗೆ ಮಿತಿ ಇಲ್ಲ ಅಂತಂತಾರಲ್ಲ, ಸೊ ಆ ಥರ ಮನುಷ್ಯನ ಆಸೆಗೆ ಮಿತಿ ಇಲ್ಲ. ಏನು ಕೊಟ್ಟರು ನಾವು ಬೇಕು ಬೇಕು ಬೇಕಂತಿರ್ತಾನೆ. ಮನುಷ್ಯ ಸಾಕು ಅನ್ನೋದು ಒಂದೇ ಅಂತದ್ದು, ಅದೇನು ಊಟ. ಅನ್ನದಾನ ಮಹಾದಾನ ಅಂತಂತಾರಲ್ಲ, ಅನ್ನದಾನ ಶ್ರೇಷ್ಠ ಅಂತ ಎದಕ್ಕಂತಾರಂದ್ರೆ, ಊಟ ತಿಂದಾಗ ಮನುಷ್ಯ ಅವಾಗ ಮಾತ್ರ ಸಾಕಂತಾನೆ ಹೊರತಾಗಿ ಊಟ ಬಿಟ್ಟು ಬೇರೆ ಬೇಕಾದ್ರೆ ಕೊಡ್ರಿ, ಅದನ್ನು ಸಾಕನ್ನಲ್ಲ, ಇನ್ನೂ ತೃಪ್ತಿ ಆಗಲ್ಲ. ಊಟ ಒಂದು ತೃಪ್ತಿ ಕೊಡೋದು.
ನಾ ಕೇಳ್ಪಟ್ಟಂಗೆ ಜಾಸ್ತಿ ನಿಮ್ದು ನಮ್ಮನ್ನ ಭಾಳ ಸಣ್ಣವ್ರದೀವಿ ನಮ್ಗಿನ್ನ ನೀವು ಜಾಸ್ತಿ ತಿಳಿದವ್ರದೀವಿ. ನಿಮ್ಗೆ ಜಾಸ್ತಿ ನಾವು ತಲೆ ಕೊರಿದು ಬೇಡ ಅಂತ ಅನ್ಕೋತೀನಿ. ಓಕೆ, ವ್ಲಾಗ್ ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡಿರಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಸಿಗೋಣ ನೆಕ್ಸ್ಟ್ ವಿಡಿಯೋದೊಳಗೆ. ಅಲ್ಲಿವರೆಗೂ ಎಲ್ರಿಗೂ ಬಾಯ್.